ಎಲ್ಲರಿಗೂ ನಮಸ್ಕಾರ. ಇವತ್ತು ಗೋಧಿ ಹುಡಿ ಮತ್ತು ಈ ಗೆಣಸನ್ನು ಬಳಸಿ ಮಾಡಿದಂತಹ ಒಂದು ಬಹಳ ರುಚಿಕರವಾದ ದೋಸೆ. ಅದು ಒಂದು ಟೈಪ್ ಆಫ್ ಆಮ್ಲೆಟ್ನಾಗಿ ಹಾಕ್ತದೆ, ವೆಜ್ ಆಮ್ಲೆಟ್ ಅಂತ ಇದನ್ನು ಕರೀಬಹುದು. ಇದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಬೇಡ, ಕೆಲವು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡಿದಂತಹ ಒಂದು ರುಚಿಕರವಾದ ದೋಸೆ. ಹಾಗಾದರೆ ಈ ರುಚಿಕರವಾದ ವೆಜ್ ಆಮ್ಲೆಟನ್ನು ಹೇಗೆ ಮಾಡೋದಂತ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ, ಇವತ್ತು ಗೋಧಿ ಹುಡಿಯನ್ನು ಬಳಸಿ ಒಂದು ಇನ್ಸ್ಟೆಂಟ್ ಆದ ಒಂದು ದೋಸೆ ಮಾಡೋಣ. ಬಹಳ ಟೇಸ್ಟಿಯಾಗಿ ಬರುವಂಥ ದೋಸೆ. ಇದಕ್ಕೆ ನಾವು ಈ ಸ್ವೀಟ್ ಪೊಟ್ಯಾಟೊ ಇದನ್ನು ಉಪಯೋಗಿಸ್ತಿದ್ದೇವೆ. ಅದರೊಟ್ಟಿಗೆ ತುಂಬ ಏನು ಹೆಚ್ಚಿನ ಸಾಮಗ್ರಿಗಳು ಬೇಡವೇ ಬೇಡ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಒಂದು ಚಮಚದಷ್ಟು ಚಿಲ್ಲಿ ಪುಡಿ ಮತ್ತು ಒಂದು 2 ಸ್ಪೂನ್ನಷ್ಟು ಮೊಸರು ಇದ್ದರೆ ಆಗ್ತದೆ. ಈಗ ಮೊದಲಿಗೆ ನಾವು ಮತ್ತು ಈ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು, ಹಾಕಿದರೆ ತುಂಬ ರುಚಿಯಾಗಿ ಬರ್ತದೆ. ಈಗ ನಾವು ಈ ಒಂದು ಗೆಣಸನ್ನು ಒಂದು ಇಷ್ಟು ದೊಡ್ಡದು ಸಾಕು, ನಮಗೆ ತುಂಬ ಬೇಡ. ಇದಕ್ಕೆ ಇದರ ಸುರಿಗೆ ಸಿಪ್ಪೆಯನ್ನು ತೆಗೆದುಕೊಳ್ತಿದ್ದೇನೆ. ಸಿಪ್ಪೆ ತೆಗೆದುಕೊಂಡು ತೋರಿಸ್ತೇನೆ ವೀಕ್ಷಕರೇ. ಸಿಪ್ಪೆ ತೆಗೆದುಕೊಂಡಾಯ್ತು ನೋಡಿ. ಇದನ್ನು ಈಗ ಹೀಗೆ ಇದನ್ನು ಸ್ವಲ್ಪ ಗ್ರೇಟ್ ಮಾಡಿಕೊಂಡ ಎಲ್ಲ ಇದನ್ನು ಒಂದು ಕೂಡಲೇ ನೀರಿನಲ್ಲಿ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಏನಾಗ್ತದೆ ಹೇಳಿದರೆ ಅದು ಕಪ್ಪಾಗ್ತದೆ. ಸೊ ಕೂಡಲೇ ಇದು ಇಡಿಯನ್ನು ಒಂದು ಗ್ರೇಟ್ ಮಾಡಿಕೊಂಡು ನಾನು ನೀರಿನಲ್ಲಿ ಹಾಕ್ಕೊಳ್ತೇನೆ ವೀಕ್ಷಕರೇ. ನೋಡಿ, ಹೀಗೆ ಈ ರೀತಿಯಾಗಿ ಸಪೂರದಲ್ಲಿ ಮಾಡಬೇಕು, ದೊಡ್ಡದಾಗಬಾರ್ದು. ಮತ್ತು ಯಾಕಂದರೆ ಇದನ್ನು ನಾವೇನು ಬೇಯಿಸೋದಿಲ್ಲ, ಅದರೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳೋದು. ಹೀಗೆ ಒಂದು 10 ನಿಮಿಷ ಇದು ನೀರಿನಲ್ಲಿರುವಾಗ ಒಂದು ಸಣ್ಣ ಶುಂಠಿಯ ಸಿಪ್ಪೆ ಎಲ್ಲ ತೆಗೆದುಕೊಂಡು ಇದನ್ನು ಸಹ ಹೀಗೆ ನಾನು ಇದರಲ್ಲಿ ತುರಿದುಕೊಳ್ತೇನೆ. ಶುಂಠಿಯನ್ನು ಸಹ ಒಂದು ಇಂಚಿನಷ್ಟು ಶುಂಠಿಯನ್ನು ಸಹ, ಅಥವಾ ಅರ್ಧ ಇಂಚಿನಷ್ಟು ಶುಂಠಿ ಸ್ವಲ್ಪ ಹೀಗೆ ಸಣ್ಣದಾಗಿ ಅದರ ಥರದಲ್ಲಿ ಹೀಗೆ ತುರಿದುಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. 10 ನಿಮಿಷ ಆಯಿತು ಇದು ಮಾಡಿ. ಇದನ್ನೀಗ ಚೆನ್ನಾಗಿ ಒಳ್ಳೆ ಹಿಂಡಿಕೊಳ್ಳೋಣ. 2 ನೀರಿನಲ್ಲಿ ನಾನು ಇದನ್ನು ಹಾಕ್ಕೊಂಡೆ ನೋಡಿ. ಈಗ ಇಷ್ಟು ಬಿಡಿಯಾಗಿ ಬಂತು. ಇದನ್ನು ಹೀಗೆ ಇಷ್ಟು ಸಾಕು, ಒಳ್ಳೆ ಹಿಂಡಿಕೊಂಡು ಇಷ್ಟನ್ನು ಹಾಕಿ ಇದಕ್ಕೀಗ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಏನು ಶುಂಠಿಯನ್ನು ತುರಿದಿಟ್ಟುಕೊಂಡಿದ್ದೇವೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇನ್ನು 1 ಚಮಚದಷ್ಟು ಮೆಣಸಿನ ಪುಡಿ, 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, 1 ಚಮಚದಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದರೊಟ್ಟಿಗೆ ಈ ಮೊಸರು ಇರದಿದ್ದರೆ ನೀವು ಇಲ್ಲಿ ಸಣ್ಣದಾಗಿ ಈ ಟೊಮ್ಯಾಟೊ ಹೆಚ್ಚಿಟ್ಕೊಂಡು ಹಾಕಿದರೆ ಸಾಕ್ತದೆ, ಅಥವಾ ಟೊಮ್ಯಾಟೊ ಪ್ಯೂರಿ ಮಾಡಿ, ಒಂದು ಟೊಮ್ಯಾಟೊ ಪ್ಯೂರಿ ಮಾಡಿ ಹಾಕಿ, ಸಣ್ಣ ಟೊಮ್ಯಾಟೊ ಪ್ಯೂರಿ ಮಾಡಿಕೊಂಡು ಹಾಕ್ಕೊಂಡ್ರೆ ಸಾಕ್ತದೆ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇನ್ನು ಈ ಗೋಧಿ ಹುಡಿಯನ್ನು ಇದಕ್ಕೆ ಹಾಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡೀಗ ನೀರನ್ನು ಹಾಕ್ಕೊಳ್ಬೇಕಿದ್ದಕ್ಕೆ. ಸ್ವಲ್ಪವೇ ನೀರನ್ನು ಹೀಗೆ ಹಾಕ್ಕೊಂಡು, ತುಂಬ ನೀರು ಸಾಕಬಾರ್ದು, ತುಂಬ ಗಟ್ಟಿ ಸಹ ಇಲ್ಲ, ಒಂದು ಇದರಲ್ಲಿ ಇದನ್ನು ಬ್ಯಾಟರ್ ಮಾಡಿಕೊಳ್ಳೋಣ. ತಟ್ಟುದಲ್ಲಿ ಇದು ರೊಟ್ಟಿ ಅಲ್ಲ, ಇದು ದೋಸೆ. ಅದನ್ನು ಸ್ವಲ್ಪ ನೀರು ಬೇಕು. ಹೀಗೆ ಹಸಿಯಲ್ಲಿ ಹಾಕ್ಕೊಂಡ್ರೆ ಅಂದರೆ ಬೇಯಿಸುವಾಗ ಮಾತ್ರ ಒಂದು 5 ನಿಮಿಷ ನಾವು ಇಟ್ಕೊಳ್ಬೇಕಾಗ್ತದೆ. ಇನ್ನು ಕತ್ತರಿಸಿದಂತಹ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಪೋರಿಂಗ್ ಕನ್ಸಿಸ್ಟೆನ್ಸಿ ನಮಗೆ ಬೇಕು, ಅದರಿಂದಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ.
ಕೈಯಲ್ಲಿ ತಿರುಗಿಸಿದರೆ ಒಂದು ಟೈಪ್ ಆಫ್ ಫರ್ಮೆಂಟೇಷನ್ಸ್ ಆಗ್ತದೆ ಅಂತ ಯಾವಾಗಲೂ, ಮತ್ತು ಕೈಯಲ್ಲಿ ಮಾಡಿದಂತಹ ಕ್ಲೀನ್ ಇರಬೇಕು ಯಾವಾಗಲೂ ಕೈ. ಯಾವುದೇ ಒಂದು ಆಹಾರ ವಸ್ತುಗಳು ಈ ದೋಸೆ ಎಲ್ಲ ಮಾಡುವಾಗ ಬಹಳ ಉತ್ತಮ ಅಂತ ಹೇಳ್ತದೆ ನೋಡಿ. ಈ ರೀತಿಯಾಗಿ ಬರಬೇಕು. ಇದನ್ನೊಂದು 1-2 ನಿಮಿಷ ಹೀಗೆ ಇಟ್ಕೊಳ್ಳೋಣ ವೀಕ್ಷಕರೇ. ಆಯಿತು, ಒಂದು 10 ನಿಮಿಷ ಇಟ್ಟುಕೊಂಡೆ ಇಲ್ಲಿ. ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಹಳದಿಯನ್ನು ಹಾಕ್ಕೊಳ್ತಿದ್ದೇನೆ. ಟರ್ಮರಿಕ್ ಪೌಡರ್ ಹಾಕ್ಬೋದು ಸಹ ಅಥವಾ ಹಾಕದೆ ಸಹ ಕೂತ್ಕೊಳ್ಬೋದು. ಹಾಕಿದರೆ ತುಂಬ ಕಲರ್ಫುಲ್ಲಾಗಿ ಈ ಒಂದು ದೋಸೆ ಬರ್ತದೆ. ಸೊ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿಗ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ನಾವು ಕಬ್ಬಿಣದ ಕಾವಲಿ ಸಹ ಇಡ್ಬೋದು ಹೀಗೆ, ಅಥವಾ ಹೀಗೆ ನಾನ್ ಸ್ಟಿಕ್ ಸಹ ಇಡ್ಬೋದು. ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಬಹಳ ಉತ್ತಮ. ಅದು ಸಹ ಬೇಕಿದ್ರೆ ಮಾಡಿ ತೋರಿಸ್ಬೋದು. ನಾನು ಕೆಲವರ ಹತ್ರ ಇರುವುದಿಲ್ಲ ಹೇಳಿ ಈ ಕಾವಲಿಯನ್ನು ಯೂಸ್ ಮಾಡಿದ್ದೇನೆ ನೋಡಿ. ಈಗ ಮೊದಲಿಗೆ ಏನು ಮಾಡಬೇಕು ಹೇಳಿದರೆ, ಸ್ವಲ್ಪ ತುಪ್ಪ, ಕಾವಲಿ ಬಿಸಿ ಆಯ್ತು ನೋಡಿ, ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ಬೋದು, ಮಾಡೋದು ಸಹ ಮಾಡ್ಬೋದು, ಹೇಗೆ ಸಹ ಆಗ್ತದೆ, ಮಾಡಿದರೆ ಉತ್ತಮ. ಈಗ ಒಂದು ಇಟ್ಕೊಂಡು ಎಷ್ಟು ನಿಮಗೆ ದೊಡ್ಡದು ಬೇಕು ಸಣ್ಣದು ಬೇಕು ಅದರ ಪ್ರಕಾರ ಮಾಡಿದರೆ ಆಯಿತು. ನಾವು ತೆಳುವಲ್ಲಿ ಮಾತ್ರ ಇದನ್ನು ತಿರುಗಿಸ್ಕೊಳ್ಬೇಕು. ಈಗ ಒಂದು ಮುಚ್ಚಳ ಇಟ್ಟು ಮುಚ್ಚಿಕೊಂಡು ವೀಕ್ಷಕರೇ ಇಲ್ಲಿ ನೋಡಿ ಒಂದು 4 ನಿಮಿಷ ಇಟ್ಟುಕೊಂಡಿದ್ದೇನೆ ನಾನು. ಯಾಕೆ ಹೇಳಿದರೆ ಇದು ಗೆಣಸಾದ ಕಾರಣ ಅದು ಅದರಲ್ಲಿ ನಾವು ಹಸಿ ಗೆಣಸನ್ನು ತುರಿದು ಮಾಡಿದ್ದು ನೋಡಿ. ಈಗ ಮೇಲೆ ಸ್ವಲ್ಪ ತುಪ್ಪ, ಸವರಿಕೊಂಡು ಇದನ್ನು ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಚೆನ್ನಾಗಿ ರುಚಿಯಂತೂ ಅದ್ಭುತವಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಬಹಳ ಖುಷಿಯಾಗ್ತದೆ ನಿಮಗೆ. ಈ ಸಪೋಸ್ ಸ್ವೀಟ್ ಪೊಟೇಟೊ ಇರದಿದ್ದರೆ, ಗೆಣಸು ಇರದಿದ್ದರೆ, ಬಟಾಟೆಯನ್ನು ಈ ರೀತಿಯಾಗಿ ಸಣ್ಣದಾಗಿ ಸ್ಲೈಸ್ ಮಾಡಿ ಸಹ ಬಹಳ ರುಚಿಕರವಾಗಿ ಬರ್ತದೆ. ಈ 1 ನಿಮಿಷ ಇದರಲ್ಲಿ ಇದು ಕಾಯಿಲಿ ನೋಡಿ. ಆಯ್ತು, ಈಗ ಒಂದೊಮ್ಮೆ ಈ ಆಮ್ಲೆಟ್ನ ಹಾಗೆ ಬಂದಿದೆ. ರುಚಿ ಸಹ ಅಷ್ಟೇ ಬಹಳ ಸೊಗಸಾಗಿರ್ತದೆ. ಅದೇ ರೀತಿ ಇನ್ನೊಂದು ಸರ್ತಿ ಸುರಿಗೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿಕೊಳ್ಳೋದು. ಇನ್ನು ಒಂದು ಎಷ್ಟು ಬೇಕು ಅಷ್ಟು ಮಾಡಿಕೊಂಡ್ರೆ ಆಯಿತು ನೋಡಿ. ಇದನ್ನು ಕೆಲವರು ಒಳ್ಳೆ ರೌಂಡ್ ಆಗಲಿಕ್ಕೆ ಇದು ಆಗೋದಿಲ್ಲ. ಯಾಕೆ ಹೇಳಿದರೆ ಇದರಲ್ಲಿ ಇದರದ್ದು ಚೂರುಗಳುಂಟಲ್ಲ, ಈ ಗೆಣಸಿನ ಚೂರು ಇರೋದ್ರಿಂದಾಗಿ. ಆದರೆ ನಾವು ಎಷ್ಟು ನಮಗೆ ತೆಳು ಮಾಡಲಿಕ್ಕೆ ಆಗ್ತದೆ ಅಷ್ಟು ತೆಳುವಲ್ಲಿ ಮಾಡಿಕೊಂಡು ಮುಚ್ಚಿಟ್ಟುಕೊಂಡು ಈಗ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ಇಲ್ಲಿ ನೋಡಿ, 2ನೇ ದಿವಸ ದೋಸೆ ರೆಡಿ ಆಯಿತು. ನೋಡಿದ್ರಲ್ಲ, ಬಹಳ ರುಚಿಕರವಾದ ಮತ್ತು ಆರೋಗ್ಯಕರವಾದ ಈ ಗೋಧಿ ಹಿಟ್ಟು ಮತ್ತು ಈ ಗೆಣಸನ್ನು ಬಳಸಿ ಮಾಡಿದಂತಹ ದೋಸೆ. ಇದಕ್ಕೆ ಏನು ಕಾಲಿಸ ತಿನ್ಬೋದು, ಚಟ್ನಿ ಒಟ್ಟಿಗೆ ತಿನ್ಬೋದು, ಬೆಣ್ಣೆಯನ್ನು ಹಾಕಿ ಸಹ ತಿನ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.